ಓಕೆ, ನಿನ್ನೆ ಆರ್ಡರ್ ಮಾಲಿಕ್ಯುಲಾರಿಟಿ ಬಗ್ಗೆ ಡಿಸ್ಕಷನ್ ಕಂಟಿನ್ಯೂ ಮಾಡಿದ್ವಿ. ಕಾಂಪ್ಲೆಕ್ಸ್ ರಿಯಾಕ್ಷನದ್ದು ಆರ್ಡರ್ ಹೆಂಗೆ ಹೇಳೋದು, ಮಾಲಿಕ್ಯುಲಾರಿಟಿ ಹೆಂಗೆ ಹೇಳೋದು, ಕಾಂಪ್ಲೆಕ್ಸ್ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಹೇಳ್ಬೋದಿಲ್ಲ, ಹೇಳಕ್ಕೆ ಬರಂಗಿಲ್ಲ. ಇಂಡಿವಿಜುವಲ್ ಸ್ಟೆಪ್ಸ್ ಹೇಳ್ಬೋದು, ಹೌದಲ್ಲ? ಹಾಂ, ಕಾಂಪ್ಲೆಕ್ಸ್ ರಿಯಾಕ್ಷನದ್ದು ಓವರ್ ಆಲ್ ಆರ್ಡರ್ ಹೇಳ್ಬೋದು. ಹಾಂ, ಹೆಂಗೆ ಹೇಳ್ಬೇಕು, ಅದ್ರ ಸ್ಟೆಪ್ಸ್ ಗೊತ್ತಿರಬೇಕು, ಯಾವ್ದು ಸ್ಲೋ ಯಾವ್ದು ಫಾಸ್ಟ್ ಗೊತ್ತಿರಬೇಕು. ಸ್ಲೋ ಇದ್ದಿದ್ದಕ್ಕೆ ಥೆರಾಟಿಕಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೆದ್ರೆ ದಟ್ ಇಟ್ ಸೆಲ್ಫ್ ವಿಲ್ ಬಿ ದ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಫಾರ್ ದ ಓವರ್ ಆಲ್ ರಿಯಾಕ್ಷನ್. ಇಲ್ಲಿ ತನಕ ನಮ್ಮ ಡಿಸ್ಕಷನ್ ಆಗಿತ್ತು. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಆಗಿತ್ತು. ಹಾಂ, ಸೊ ಟುಡೇ ವಿಲ್ ಸ್ಟಾರ್ಟ್ ವಿತ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್. Please stop talking. First, for zero order reaction. ಹುಡ್ರ ಮಾತು ನಿಲ್ಸ್ರಿ. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ ಫಸ್ಟ್ಗೆ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ನಾನು ನಿನ್ನೆ ಹೇಳಿದ್ದೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ ಆರ್ ದೋಸ್ ವಿಚ್ ರಿಲೇಟ್ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಹೌದಲ್ಲ? ರಿಲೇಷನ್ ಬಿಟ್ವೀನ್ ಕೆ, ನಾವು ಇಷ್ಟು ನೋಡ್ಕೊಂಡು ಬಂದಿದ್ದು ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಕರೆಕ್ಟ್? ಇನ್ ದಿಸ್ ವಿಲ್ ಕಮ್ ಟು ನೋ ರಿಲೇಷನ್ ಬಿಟ್ವೀನ್ ಕೆ ಅಂದರೆ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಸೊ ಇದಕ್ಕೆ ಝೀರೋ ಆರ್ಡರಿಗೆ ಬೇರೆ ಐತಿ, ಫಸ್ಟ್ ಆರ್ಡರಿಗೆ ಬೇರೆ ಐತಿ. ಸೊ ಒಂದೊಂದು ಬೇರೆ ಡೆರಿವೇಷನ್ಸ್ ಅದಾವು. ಸೊ ನಾನು ನಿನ್ನೆ ಹೇಳಿದಂಗೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ ಮೇಲೆ ಐದರ್ ಡೆರಿವೇಷನ್ ವಿಲ್ ಬಿ ಆಸ್ಟ್ ಆರ್ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡಿ ಕೇಳ್ತಾರೆ. ಸೊ ಈ ಕನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಫಿಕ್ಸ್. ಓಕೆ, ಸೊ ಈಗ ನೀವು ಹೆಡ್ಡಿಂಗ್ ಹಾಕ್ಕೊಂಡಿದ್ದಿಲ್ಲ ಅಂದರೆ ಹಾಕೋರಿ. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ ಅಂತ ಹಾಕ್ಕೊಂಡು ಫಸ್ಟ್ ಅದ್ರಾಗ ಯಾವುದು ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಓಕೆ, ಲಕ್ಸ್ ಕೊಡ್ರಿ, ಸಂಧಿ ಸ್ಟಾರ್ಟ್. ಹಾಂ, ಕನ್ಸಿಡರ್ ದಿಸ್ ರಿಯಾಕ್ಷನ್. ಇವು ಎರಡು ಹೆಡ್ಡಿಂಗ್, ಇದು ಅದು. ಈಗ ಡಿರೈವೇಷನ್ ಸ್ಟಾರ್ಟ್ ಆಗ್ತಾ ಅಂತ. ಕನ್ಸಿಡರ್ ದಿಸ್ ರಿಯಾಕ್ಷನ್. ಆರ್ ಗಿವ್ಸ್ ಪಿ. ಆರ್ ಅಂದ್ರೆ ರಿಯಾಕ್ಟೆಂಟ್, ಪಿ ಅಂದ್ರೆ ಪ್ರಾಡಕ್ಟ್. ಸೊ ಆರ್ ಗಿವ್ಸ್ ಪಿ. ಇದು ಯಾವ ಆರ್ಡರ್ ರಿಯಾಕ್ಷನ್? ಆಸ್ ದಿಸ್ ಈಸ್ ಅ ಝೀರೋ ಆರ್ಡರ್ ರಿಯಾಕ್ಷನ್. ಇದಕ್ಕೆ ನಾನು ಏನು ಬರಿತೀನಿ ರೀ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರಿತೀನಿ. ಹೆಂಗೆ ಬರಿತೀನಿ ನೋಡ್ರಿ. ಆರ್ ಇಸ್ ಈಕ್ವಲ್ಸ್ ಟು ಅಂದರೆ ರೇಟ್ ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಏನು ಬರ್ತೈತಿ, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ನೆಕ್ಸ್ಟ್ ಏನು ಬರ್ತೈತಿ, ಆರ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ರೇಸ್ ಟು ಏನು ಝೀರೋ, ಬಿಕಾಸ್ ಇದು ಝೀರೋ ಆರ್ಡರ್ ರಿಯಾಕ್ಷನ್, ಕರೆಕ್ಟ್? ಹಾಂ, ಈಗ ನೋಡ್ರಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ರೇಟ್ ಅಂದ್ರೆ ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಹಾಂ, ಇದು ನಾವು ಹೆಂಗೆ ಬರಿತೀವಿ ರೀ, ಮೈನಸ್ ಡೆಲ್ಟಾ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಮೈನಸ್ ಯಾಕಂದ್ರೆ ಅದು ರಿಯಾಕ್ಟೆಂಟ್, ಸೊ ಮೈನಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ಹಿಂಗೆ ಬರಿಬೋದು ಇದು. ಬಟ್ ಐ ವಿಲ್ ಪ್ರಿಫರ್ ಟು ರೈಟ್ ಇಟ್ ಆಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಬದಲಿ ಡಿ ಆರ್ ಬೈ ಡಿ ಟಿ. ಏನು ಚೇಂಜ್ ಇದು? ಡೆಲ್ಟಾ ಆರ್ಗೆ ಡಿ ಆರ್ಗೆ ಏನು ಚೇಂಜ್? ಡೆಲ್ಟಾ ಆರ್ ಅಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಡಿ ಆರ್ ಅಂದ್ರೆ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್, ಡೆಲ್ಟಾ ಟಿ ಅಂದ್ರೆ ಚೇಂಜ್ ಇನ್ ಟೈಮ್,
ಡಿ ಟಿ ಅಂದ್ರೆ ಸ್ಮಾಲ್ ಚೇಂಜ್ ಇನ್ ಟೈಮ್. ಅಂದ್ರೆ ಈಗ ಡೆಲ್ಟಾ ಟಿ ಅಂದ್ರೆ ಹಾಫ್ ಆನ್ ಅವರ್ ಇತ್ತಂದ್ರೆ ಡಿ ಟಿ ವಿಲ್ ಬಿ 5 minutes. ಡೆಲ್ಟಾ ಆರ್ ಡೆಲ್ಟಾ ಟಿ ತೊಗೊಂಡ್ರೆ ನಮ್ಗೆ ಆವ್ರೇಜ್ ರೇಟ್ ಸಿಗುತ್ತೆ, ಹೌದಿಲ್ಲ? ಡಿ ಆರ್ ಡಿ ಟಿ ತೊಗೊಂಡ್ರೆ ಇನ್ಸ್ಟಂಟೇನಿಯಸ್ ರೇಟ್ ಸಿಗುತ್ತೆ. ನಾವು ಡಿಸ್ಕಸ್ ಮಾಡಿದ್ವಿಲ್ಲ ಇದನ್ನ, ಆವ್ರೇಜ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟ್ ಬಗ್ಗೆ ಡಿಫ್ರೆನ್ಶಿಯೇಟ್ ಮಾಡೋ ಮುಂದೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಅಂದ್ರೆ ಇಲ್ಲಿ ನಾನು ಡಿ ಆರ್ ಡಿ ಟಿ ಬದಲು ಅಂದರೆ ಐ ಆಮ್ ಫೋಕಸಿಂಗ್ ಆನ್ ಇನ್ಸ್ಟಂಟೇನಿಯಸ್ ರೇಟ್. ಓಕೆ, ಇದನ್ನು ಇಲ್ಲಿ ಬರ್ತದೆ. ಇಸ್ ಈಕ್ವಲ್ಸ್ ಟು ಕೆ ಏನು ಬರ್ತೀನಿ, ಬಿಕಾಸ್ ಎನಿಥಿಂಗ್ ರೈಸ್ ಟು 0 is 1 ಆ್ಯಂಡ್ ಕೆ ಇಂಟು 1 is ಕೆ. ಹಾಂ, ಈಗ ಏನು ಮಾಡ್ತೀನಿ ಅಂದ್ರೆ ಡಿ ಆರ್ ಇಲ್ಲಿ ಇಡ್ತೀನಿ ಎಲ್ ಎಚ್ ಎಸ್ನಾಗ, ಉಳ್ಕಿದೆಲ್ಲ ಆ ಕಡೆ ಹೋಯ್ತು. ಉಳ್ಕಿದೆಲ್ಲ ನಾಲ್ಕು ಏನೈತಿ, ನೆಗೆಟಿವ್ ಸೈನ್ ಐತಿ, ಮೈನಸ್ ಕೆ ಡಿ ಟಿ. ಡಿ ಆರ್ ಈ ಕಡೆ ಇಟ್ಟೀನಿ, ಆ ಕಡೆ ನೆಗೆಟಿವ್ ಸೈನ್ ಬರೀನಿ, ಮತ್ತು ಡಿ ಟಿ ಬೈತೀನಿ, ಮೈನಸ್ ಕೆ ಡಿ ಟಿ ಆಗುತ್ತದು. ಇಷ್ಟು ಕರೆಕ್ಟ್ ಐತಿ? ಹಾಂ, ಈಗ ನೆಕ್ಸ್ಟ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್ ಬಿಕಾಸ್ ಇದು ಎಂಥ ರೇಟ್ ಇಕ್ವೇಷನ್? ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್. ಸೊ ಇಂಟಿಗ್ರೇಷನ್ ಆಲ್ರೆಡಿ ನಿಮ್ಗೆ ಗೊತ್ತು. ಸೊ ನಾನು ಇಲ್ಲಿ ಏನಾರ ಹೇಳಿದರೆ ನಿಮ್ಗೆ ಸರಳ ಅರ್ಥ ಆಗುತ್ತೆ, ಹೌದಿಲ್ಲ? ಹೇಳಿ ನೋಡೋಣ ಅಂತ. ನಾವು ಮೊದಲ ಹಂಗೆ ಅಶ್ಯೂರೆನ್ಸ್ ಕೊಡೋಂಗಿಲ್ಲ. ಓಕೆ, ಸೊ ನಾನು ಈ ಕಡೆ ಕಂಟಿನ್ಯೂ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ಡಿ ಆರ್ ಈಸ್ ಈಕ್ವಲ್ಸ್ ಟು ಕೆ ಹೊರಗೆ ಉಳಿತೈತೆ, ಯಾಕಂದ್ರೆ ಅದು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ವಿಲ್ ಆಲ್ವೇಸ್ ಬಿ ಔಟ್ ಆಫ್ ದ ಇಂಟಿಗ್ರೇಷನ್ ಸೈನ್. ಮೈನಸ್ ಕೆ ಇಂಟಿಗ್ರೇಷನ್ ಆಫ್ ಡಿ ಟಿ. ಓಕೆ, ಲಕ್ಷ ಕೊಡ್ರಿ ಇಲ್ಲ. ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಆರ್ ಈಸ್ ಆರ್. ಈಗ ಇಂಟಿಗ್ರೇಷನ್ ಅಂದ್ರೆ ಏನ್ರಿ? ಕೂಡಿಸೋದು. ನನಗೆ ಸಿಂಪಲ್ ಆಗಿ ಬೇಸಿಕ್ ಆಗಿ ಒಂದು ಲೇಮ್ಯಾನಿಗೆ ಇಂಟಿಗ್ರೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕಂದ್ರೆ ಹಿಂಗೆ ಅರ್ಥ ಮಾಡಿಸ್ಬೇಕು. ಒಂದು ಆ್ಯಪಲ್ ತೊಗೊಂಡು ಅದನ್ನೊಂದು 10 ಪೀಸ್ ಮಾಡಿದ್ರೆ ಆ ಆ್ಯಪಲ್ದು ಡಿಫ್ರೆನ್ಸಿಯೇಷನ್ ಆಯ್ತು, ಹೌದಿಲ್ಲ? ಆ 10 ಪೀಸ್ ಜಾಯಿನ್ ಮಾಡಿ ಒಂದು ಆ್ಯಪಲ್ ಮಾಡಿದ್ರೆ ಇಂಟಿಗ್ರೇಷನ್ ಆಯ್ತು ಅಂತ ಹೇಳ್ಬೋದು. ನಮ್ಮಂಥವ್ರಿಗೆ ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದವ್ರಿಗೆ ಹಿಂಗೆ ಹೇಳ್ಬೋದು. ಈಗ ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಆರ್ ಅಂದರೆ ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಮಾಡಿದ್ರೆ ಅದಾತು. ಮೊದಲು ಇಷ್ಟಿತ್ತ, ಹಂಗೆ ಇದು ನಮ್ಮ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಹಿಂಗಿತ್ತದು. ಅದೇನು ಮಾಡಿದ್ವಿ? ಇಂಟಿಗ್ರೇಟ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ? ಮತ್ತು ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಹೆಂಗಿತ್ತು ಹಂಗಾತ. ಸೊ ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಆರ್ ವಿಲ್ ಬಿ ಆರ್. ಸೊ ಎಲ್ಲ ಚೆಸ್ನಾಗ ಆರ್. ಹಂಗೆ ಇಲ್ಲ, ಇಂಟಿಗ್ರೇಷನ್ ಆಫ್ ಡೆರಿವೇಟಿವ್ ಆಫ್ ಟಿ ವಿಲ್ ಬಿ ಟಿ ಓನ್ಲಿ. ಕಾನ್ಸ್ಟೆಂಟ್ ಅಂತ ಹೊರಗಿದೆ, ಮೈನಸ್ ಕೆ ಟಿ ಪ್ಲಸ್ ಐ. ಅಥವಾ ನೀವು ಜನರಲಿ ಮ್ಯಾಥ್ಸ್ನಾಗ ಸಿ ಬರೀತೀರಿ ಇಲ್ಲಿ. ಹಾಂ, ಇಲ್ಲಿ ಕೆಮಿಸ್ಟ್ರಿ ಅಲ್ಲ, ಅದಕ್ಕೆ ಇದು ಐ. ಸಿನೂ ಬರೀಬೋದು, ಏನು ತಪ್ಪಿಲ್ಲ. ಬಟ್ ವಿ ಪ್ರಿಫರ್ ಟು ರೈಟ್ ಇಟ್ ಆಸ್ ಐ. ಏನು ಫರ್ಕ್ ಬೀಳೋದು? ಕಾನ್ಸ್ಟೆಂಟ್ ಅಂದ್ರೆ ಕಾನ್ಸ್ಟೆಂಟ್, ಯಾವುದೋ ಒಂದು ಕಾನ್ಸ್ಟೆಂಟ್. ಓಕೆ, ಸೊ ಇದಕ್ಕೆ ನಾನು ಇಕ್ವೇಷನ್ 1 ಅಂತ ಕರಿತೀನಿ. ಈಗ ಸ್ವಲ್ಪ ಲಕ್ಷ ಕೊಡ್ರಿ, ಇಲ್ಲೇ ಬರೀಬೇಕು ಕೇಳೋದು. ವೇರ್ ಐ ಈಸ್ ಏನು? ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ವೇರ್ ಐ ಈಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಲಕ್ಷ ಕೊಡ್ರಿ ಇಲ್ಲಿ ಸ್ವಲ್ಪ. when t is equals to 0, ಅಂದರೆ ರಿಯಾಕ್ಷನ್ ಇನ್ಮೇಲೆ ಸ್ಟಾರ್ಟ್ ಆಗ್ಬೇಕು, ಇನ್ನೂ ಆಗಿಲ್ಲ, ಹೌದಿಲ್ಲ? t is equals to 0 ಅಂದ್ರೆ ಈಗ ನಾನು ಯಾವುದೊಂದು ರಿಯಾಕ್ಷನ್ ಮಾಡ್ಬೇಕಂತ ಮಾಡಿ ರಿಯಾಕ್ಟೆಂಟ್ಸ್ ತೊಗೊಂಬಂದಿನಿ, ಇನ್ಮೇಲೆ ನಾ ರಿಯಾಕ್ಷನ್ ಸ್ಟಾರ್ಟ್ ಮಾಡಬೇಕು. ಅವಾಗ t is equals to 0, ಇನ್ನು t is equals to 0.1 ಸೆಕೆಂಡು ಆಗಿಲ್ಲ.
ಸೊ t is equals to 0 ಅಂದ್ರೆ when t is equals to 0, r will be equal to r naught ಅನ್ಬೋದು, where r naught is initial concentration. R naught is initial concentration. ನಾ ಏನು ಹೇಳಕತ್ತೀನಿ ಲಕ್ಷ ಕೊಟ್ರಿ. when t is equals to 0, r is equals to r naught. r naught ಅಂದ್ರೆ ಏನು? ಇನಿಷಿಯಲ್ ಕಾನ್ಸಂಟ್ರೇಷನ್. ಅಂದ್ರೆ ಟೈಮ್ 0 ಇದೆ, ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗೇ ಇಲ್ಲ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅದು ಫಸ್ಟ್ ಎಷ್ಟಿತ್ತು ಅಷ್ಟು ಇರ್ತೈತಿಲ್ಲ, ಫಸ್ಟ್ ಎಷ್ಟಿತ್ತು ಅಷ್ಟಿರ್ತೈತೆ ಅಂದ್ರೆ ಅದಕ್ಕೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಅನ್ಬೋದಿಲ್ಲ. ಸೊ when t is equals to 0, r becomes r naught. r naught is what? ಇನಿಷಿಯಲ್ ಕಾನ್ಸಂಟ್ರೇಷನ್. ಇನ್ನೊಂದು ಪಟ್ಟಂತ ಹೇಳೋದಾದ್ರೆ ಈಗ ಆಸ್ ಟೈಮ್ ಪಾಸಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿಕ್ರೀಸಸ್, ಕರೆಕ್ಟ್? ಡಿಕ್ರೀಸಸ್ ಆಸ್ ಟೈಮ್ ಪಾಸಸ್. ಈ ಟೈಮ್ ಪಾಸ್ ಆಗೇ ಇಲ್ಲ ಒಂದು ಸ್ವಲ್ಪ, ಅಂದ್ರೆ ಇಷ್ಟಿರ್ತೈತೆ ಲೆಫ್ಟ್ ಹ್ಯಾಂಡ್ನ ಅಷ್ಟಿರ್ತೈತಿ, ಇದು ಇಷ್ಟಿತ್ತು, ಹಿಂಗೆ ಕಡಿಮೆ ಹಾಕೊಂಡ್ ಬರ್ತೈತಿ. ಇದು ಫಸ್ಟಿಗೆ ಇದ್ದಿದ್ದಕ್ಕೆ ಏನಂತೀವಿ ನಾವು? ಇನಿಷಿಯಲ್ ಕಾನ್ಸಂಟ್ರೇಷನ್. ಅದಕ್ಕೆ r naught ಅಂತ ಅನ್ಕೊಂಡಿನಿ ಅಷ್ಟೇ. when t is equals to 0, ಟೈಮ್ ಆದಂಗೆ ಹಿಂಗಾಗುತ್ತದು. when time is 10 minutes ಕಡಿಮೆ ಆಗಿ ಇಲ್ಲಿ ಬಂದಿರ್ಬೋದು, ಇದಕ್ಕೆ r ಅನ್ಬೋದು, ಇದಕ್ಕೆ r naught ಅನ್ಬೋದು. ಸೊ when t is equals to 0, r is equals to r naught, where r naught is ಏನು? ಇನಿಷಿಯಲ್ ಕಾನ್ಸಂಟ್ರೇಷನ್. ಈಗ ನಾ ಏನು ಮಾಡ್ತೀನಿ, ಈ t is equals to 0ನ ಮತ್ತು r is equals to r naught ಅಂದ್ರೆ when t is equals to 0, r is equals to r naught ಇರ್ತೈತಿಲ್ಲ, ಇವನ್ನ ಇಕ್ವೇಷನ್ 1 ಒಳಗೆ ಹಾಕ್ತೀನಿ. ಇಕ್ವೇಷನ್ 1 ಒಳಗೆ ಹಾಕ್ತೀನಿ. ಏನು ಬರ್ತೈತಿ ನೋಡ್ರಿ. LHS ಏನಾಯ್ತು? r naught ಆಯ್ತು. ಬಿಕಾಸ್ when t is 0, r is r naught ಅಲ್ಲ. ಇದ್ರಾಗ t is equals to 0 ಹಾಕಾಗತ್ತೀನಿ ನಾನು. ಹಾಕಿದ್ರೆ r ಏನಾಗುತ್ತೆ? r naught. t is equals to 0 ಅಂದ್ರೆ ಇದು ಫುಲ್ 0 ಆಯ್ತು. 0 into anything is 0. 0 plus I is I. So I is equals to r naught ಬಂತು. ಇದನ್ನ ಎದಕ್ಕೆ ಮಾಡಿದೆ ನಾನು ಅಂದ್ರೆ ನಂಗೆ ಐಗೆ ಒಂದು ವ್ಯಾಲ್ಯೂ ಬೇಕಾಗಿತ್ತು. ಅಂದ್ರೆ ಐ ಅಂದ್ರೆ ಕಾನ್ಸ್ಟೆಂಟ್, ಆದ್ರೆ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ನಾವು ಏನು ಮಾಡಕತ್ತೀವಿ ಅದಕ್ಕೊಂದು ವ್ಯಾಲ್ಯೂ ಬೇಕಾಗಿತ್ತು. ಸೊ ನಾನು ಏನು ಮಾಡ್ತೀನಿ, ಐಗೆ ಒಂದು ವ್ಯಾಲ್ಯೂ ಬಂತು, ಅದನ್ನು ವಾಪಸ್ ನಾನು ಇಕ್ವೇಷನ್ 1 ಒಳಗೆ ಹಾಕ್ತೀನಿ. ಈಗ ಐ ಈಸ್ ಈಕ್ವಲ್ಸ್ ಏನು ಬಂತು? ಇದನ್ನ ವಾಪಸ್ ಇದ್ರಾಗ ಹಾಕ್ತೀವಿ ಇಕ್ವೇಷನ್ 1. ಅವಾಗ ಏನಾಗುತ್ತೆ? r is equals to minus kt plus r naught. ಅರ್ಥ ಆಯ್ತಾ? ಇಲ್ಲೇ ಏನು ಮಾಡಿದೆ ಇನ್ನೂ ಹೇಳ್ತೀನಿ, ಪಟ್ಟಂತ ಲಕ್ಷ ಕೊಡ್ರಿ. when t is equals to 0 ಅಂತ ಇದ್ರಾಗ ಹಾಕಿದೆ. ಇದ್ರಾಗ ಹಾಕಿದ ಕೂಡ ಏನಾಯ್ತು? ಇದು 0 ಆಯ್ತು. ಇದು 0 ಆತಂದ್ರೆ RHS ನೋಡ್ರಿ, 0 plus I is I. ಈ ಕಡೆ when t is 0, r will be r naught. I is equals to r naught ಸಿಕ್ತು. ಈ I is equals to r naught ಅನ್ನು ಇದರ ಹಾಕಿನ ಅಷ್ಟೇ. ಇದು ಆಸ್ ಇಟ್ ಇಸ್ ಐತಿಲ್ರಿ ಈ ಪಾರ್ಟ್. ಇಕ್ವೇಷನ್ 1 ಮತ್ತು ಇದನ್ನ ಕಂಪೇರ್ ಮಾಡ್ರಿ. ಇದು ಸೇಮ್ ಐತಿ. I ಇದ್ದಲ್ಲಿ ಏನು ಬರ್ದೀನಿ? I ಇದ್ದಲ್ಲಿ r naught ಬರೀಬೋದಿಲ್ಲ. ಇದು ನಂದು ಇಕ್ವೇಷನ್ 2. ಇದನ್ನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತೀನಿ ಅಂದ್ರೆ KT LHS ತೊಗೊಂಬರ್ತೀನಿ. KT ಇದು ಎಲ್ಲರಿಗೂ ಕಾಣುತ್ತಲ್ಲ, KT LHS ತೊಗೊಂಬರ್ತೀನಿ. ಇದನ್ನು ಆ ಕಡೆ ಹೋಯ್ತೀನಿ. ಏನಾಯ್ತು ಅವಾಗ? ಏನಾದ್ರಿ? r naught minus r. ಕರೆಕ್ಟ್? KT LHS ಬಂದ್ರೆ ಪಾಸಿಟಿವ್ ಆಗುತ್ತಾ? r ಆ ಕಡೆ ಹೋದ್ರೆ r naught minus r ಆಗುತ್ತಾ? ನೆಕ್ಸ್ಟ್ ಇದನ್ನು ನಾನು ಇಲ್ಲೇ ಬರೀತೀನಿ ನೋಡ್ರಿ. ಇಲ್ಲೇ ಆ ಕಡೆ ಬರೋದು ರೆಕಾರ್ಡ್ ಆಗಂಗಿಲ್ಲ, ಅದು ಇಲ್ಲೇ ಬರೀತೀನಿ. k is equals to t ಆ ಕಡೆ ಹೋಯ್ತೀನಿ. t ಆ ಕಡೆ ಹೋಯ್ತು k ಅಷ್ಟೇ LHSನಾಗ ಯಾಕೆ ಇಟ್ಕೊಂಡೇನ್ರಿ ನಾನು? ನಾವು ಎದ್ರದ್ದು ರಿಲೇಷನ್ ನೋಡಕ್ ಹೊಂಟಿವಿ? ರೇಟ್ ಕಾನ್ಸ್ಟೆಂಟ್ದು ಮತ್ತು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ದು. ಸೊ ರೇಟ್ ಕಾನ್ಸ್ಟೆಂಟ್ ಒಂದು ಕಡೆ ಇರ್ಬೇಕಿಲ್ಲ. ಸೊ ಕೆ ನ ಒಂದು ಕಡೆ ಇಟ್ಕೊಂಡು
ಟಿನ ಆ ಕಡೆ ಒಯ್ದ್ರೆ ಹೆಂಗಾಗುತ್ತಿದೆ ಹೇಳ್ರಿ ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ದಿಸ್ ಇಸ್ ದ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಇದಕ್ಕೆ ಹಂಗೆ ಇಕ್ವೇಶನ್ 3 ಅನ್ರಿ, ಇದು ನಮ್ಮದು equation 4. This is the final equation, integrated rate equation. K is equals to R naught minus R divided by T, where K is rate constant of the reaction, where R naught is initial concentration, where R is concentration of R after time T. After time T ಅಂದರೆ T ಎಷ್ಟರ ಇರ್ಬೋದು, 5 minutes 10 minutes 5 ನಿಮಿಷ ಆದಮೇಲೆ ಅಂದರೆ ಫಸ್ಟಿಗೆ ಆರ್ ನಾಟ್ ಇರ್ತೈತೆ. 5 ನಿಮಿಷ ಆದಮೇಲೆ ಎಷ್ಟಾಯ್ತು ಅದನ್ನು ನೀವು ಆರ್ ಬರೆದ್ರೆ ಇಲ್ಲಿ 5 ನಿಮಿಷ ಬರಿಬೇಕು ಟೈಮ್, ಹೌದಿಲ್ಲ? ಫಸ್ಟ್ ಆರ್ ನಾಟ ಇರ್ತೈತಿ. 10 ನಿಮಿಷ ಆದಮೇಲೆ ಎಷ್ಟು ಆತಿದ್ದು ಆರ್ ಆತು, ಸೊ ಒಂದು ಬರೆದ್ರಿ ಅದನ್ನು ಇಲ್ಲಿ ಕೆಳಗೆ ಬರಿಬೇಕು 10 minutes ಬರಿಬೇಕು. ಓಕೆ, ಸೊ ದಿಸ್ ಇಸ್ ದ ಇಕ್ವೇಶನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಷ್ಟು ಬರ್ಕೋರಿ, ಇದ್ರ ಮೇಲೆ ಒಂದು ಗ್ರಾಫ್ ಹಾಕ್ಬೇಕು. ಬಿಫೋರ್ ವಿ ಗೋ ದೇರ್, ಇದು ನಿಮ್ಗೆ ಡೆರಿವೇಶನ್ ಅರ್ಥ ಆತ? ಎಕ್ಸಾಮ್ನ ಕೇಳಿದ್ರೆ ಕಾನ್ಫಿಡೆಂಟ್ಲಿ ಮಾಡ್ತೀರಿ? ಹಾಂ, ಗ್ರಾಫ್ ಹಾಕ್ಬೇಕ್ರಿ. ಇಲ್ಲಿ ಒಂದು ಏನು ಗ್ರಾಫು ಅಂದ್ರೆ ಕಂಪೇರಿಂಗ್ ಇಕ್ವೇಶನ್ 2. ಇಕ್ವೇಶನ್ 2 ಇಲ್ಲಿ ನೋಡ್ರಿ, ಇಲ್ಲ ಇಕ್ವೇಶನ್ 2 ವಿತ್ y is equals to mx plus c. ಇದೇನು ಸ್ಟ್ರೇಟ್ ಲೈನ್ ಇಕ್ವೇಶನ್? ಹಾಂ, ಇದು ನಿಮ್ಮ 11th ಬಂದಿತ್ತಿಲ್ರಿ? ಹಾಂ, ಇದಕ್ಕೆ ಇಕ್ವೇಶನ್ 2ಗೆ ಕಂಪೇರ್ ಮಾಡ್ತೀನಿ. ಆರ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಟಿ ಪ್ಲಸ್ ಆರ್ ನಾಟ್ ಅಂದ್ರೆ ವೈ ಏನಾಯ್ತು? ಕಾನ್ಸಂಟ್ರೇಷನ್ ಆಫ್ ಆರ್ ಆಯ್ತು, ಎಕ್ಸ್ ಟೈಮ್, ಟಿ ಅಂದ್ರೆ ಟೈಮ್ ಅದಲ್ಲ. ಹಾಂ, ವೈ ಇಂಟರ್ಸೆಪ್ಟ್, ಸಿ ಅಂದ್ರೆ ವೈ ಇಂಟರ್ಸೆಪ್ಟ್ ಹೌದಲ್ಲ, ಆರ್ ನಾಟ್, ಸ್ಲೋಪ್ ಮೈನಸ್ ಕೆ, ಕರೆಕ್ಟ್? ಎಮ್ ಅಂದ್ರೆ ಸ್ಲೋಪ್ ಹೌದಲ್ರಿ? ಹಾಂ, ಏನು ಮೈನಸ್ ಕೆ. ಸೊ ಇಷ್ಟು ಗೊತ್ತಾದ್ರೆ ನಮ್ಗೆ ಆರಾಮ್ ಒಂದು ಗ್ರಾಫ್ ಹಾಕ್ಬೋದು ನಾವು. ಎಕ್ಸ್ ಆಕ್ಸಿಸ್ನಾಗ ಏನು, ಎಕ್ಸ್ ಅಂದ್ರೆ ಏನು ಏನ್ರಿ? ಟಿ ಅಥವಾ ಟೈಮ್. ವೈ ಆಕ್ಸಿಸ್ ಏನು? ಕಾನ್ಸಂಟ್ರೇಷನ್ ಆಫ್ ಆರ್, ಅಥವಾ ಸ್ಕ್ವೇರ್ ಬ್ರಾಕೆಟ್ನಾಗ ಆರ್ ಬಂದ್ಬಿಟ್ರೆ ಮುಗಿದೋತ. ಹಾಂ, ಇದು ವೈ ಆಕ್ಸಿಸ್. ಲೈನ್ ಈಗ ಹೇಳ್ರಿ ಹಿಂಗೆ ಹಿಂಗೆ ಮ್ಯಾಲೆ ಹೋಗುತ್ತೋ ಕೆಳಗೆ ಬರುತ್ತೋ? ಎದಕ್ಕೆ? ಸ್ಲೋಪ್ ನೆಗೆಟಿವ್ ಐತಿ ಅದು. ಆಮೇಲೆ ಆಸ್ ಟೈಮ್ ಪಾಸಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿಕ್ರೀಸಸ್, ಕರೆಕ್ಟ್? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಯಾಕೆ ನಾನು ತಂದು ಪೂರ ಇದಕ್ಕೆ ಹಚ್ಚಿಲ್ಲ, ಇಷ್ಟು ಹಂಗೆ ಬಿಟ್ಟಿನಿ. ಲಕ್ಷ ಕೊಡ್ರಿ. ಆಸ್ ಟೈಮ್ ಪಾಸಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಡಿಕ್ರೀಸಸ್, ಬಟ್ ಇಲ್ಲಿ ಮುಟ್ಟಿದ್ರೆ ಏನಾದಂಗೆ? ಝೀರೋ ಆದಂಗೆ. ಆದ್ರೆ ಝೀರೋ ಇನ್ನೂ ಆಗಿಲ್ಲ, ರಿಯಾಕ್ಷನ್ ಇನ್ನೂ ಮುಗ್ದಿಲ್ಲ ಅಂತ ಅರ್ಥ ಆಗತೈತಿ. ಅದಕ್ಕೆ ಇಲ್ಲಿ ತಂದು ಹಚ್ಚಿಲ್ಲ. ಇದು ಏನು? ವೈ ಇಂಟರ್ಸೆಪ್ಟ್ ಏನು? ಆರ್ ನಾಟ್. ಸ್ವಲ್ಪ ಹಿಂಗೆ ಹಾಕಿ ಇಲ್ಲಿ ಬರೀತೀನಿ ಸ್ವಲ್ಪ ಮೇಲೆ, ಆರ್ ನಾಟ್. ಇದು ನೀವು ಸ್ವಲ್ಪ ಜಾಗ ಬಿಡ್ರೆ ಇದಕ್ಕೆ ಇಲ್ಲಿ ಕನ್ಫ್ಯೂಷನ್ ಆಗತ್ತಿದೆ ಇಲ್ಲಿ ನಮ್ಗೆ. ಇದೇನು ನಮ್ದು? ಹಾಂ, ವೈ ಇಂಟರ್ಸೆಪ್ಟ್ ಏನು? ಹಾಂ, ಇದು ಗ್ರಾಫ್ ಹಾಕೋರಿ. ಸೊ ನಿಮ್ಮ ಎಕ್ಸಾಮ್ನಾಗ ಝೀರೋ ಆರ್ಡರ್ ರಿಯಾಕ್ಷನ್ಗೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಡಿರೈವ್ ಮಾಡ್ರಿ ಅಂದ್ರೆ ಈ ಡೆರಿವೇಶನ್ ಮಾಡಿ ಈ ಗ್ರಾಫ್ ಹಾಕ್ಬೇಕು ಅಂದ್ರೆ 4 marks ಫುಲ್ ಕೊಡ್ತಾರೆ.
ಈ ಡೆರಿವೇಷನ್ಗೆ ಜನರಲಿ 4 ಮಾರ್ಕ್ಸ್. ಸ್ಲೋಪ್ ಒಂದು ಬರ್ದಿಲ್ಲ ನಾವಿಲ್ಲಿ. ಸ್ಲೋಪ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ ಅಥವಾ ಕೆ ಇಸ್ ಈಕ್ವಲ್ಸ್ ಟು ಮೈನಸ್ ಸ್ಲೋಪ್. ಹಂಗೆ ಬರ್ದು ಅಂದ್ರೆ ಹಿಂಗೆ ಬರ್ದು ಅದೊಂದು ನಾನು ನೆನಪಾರಿದ್ದೆ ಬರೀರಿ ನೀವು. ಇದು ಸ್ಲೋಪ್. ಪಟ್ ಅಂತ ಗ್ರಾಫ್ ಹಾಕೋರಿ. ನೆಕ್ಸ್ಟ್ ಡಿರೈವೇಷನ್ ಹೋಗೋಣಂತ. ಡನ್. ಏನು ಅಂತಾಪುರ ಏನೈತೆ ಮಾತಾಡೋದು? ಹಾಂ, ಏನಾರ ಇವತ್ತು ಏನಾರ ಆಗ್ಬಾರ್ದಾಗೈತೇನ್ರಿ? ಅಂದ್ರೆ ಏನಾರ ಹೊಸ ನ್ಯೂಸ್ ಏನಾರ ಬಂದೈತೇನ? ವ್ಯಾಕ್ಸಿನ್ ಬಂತು, ಕ್ವಶನ್ ಮಾರ್ಕ್. ಹಾಂ, ಹೊಸ ವರ್ಷ ಹೊಸ ವೈರಸ್ ಬಂತ, ಮತ್ತು ಲಾಕ್ಡೌನ್. ಗ್ರಾಫ್ ಹಾಕ್ಕೊಂಡಿರಿ? ಗದಗ್ನಾಗ ಏನು ಸಂಬಂಧ ಇಲ್ರಿ. ಗದಗ್ನಾಗ ಕೊರೋನಾ ಯಾವಾಗೋ ಹೋಗೈತಿ ಗೊತ್ತಿಲ್ಲ ನಿಮ್ಗೆ. 3-4 ತಿಂಗಳು ಆತು ಹೋಗಿ. ಗದಗ್ನಾಗ ಗಿರ್ಮಿಟ್ ಮಿರ್ಚಿ ತಿಂದು ಇಮ್ಯುನಿಟಿ ಫುಲ್ ಸ್ಟ್ರಾಂಗ್ ಇರ್ತೈತಿ. ಕೊರೋನಾ ಗಿರೋನ ಬರಂಗಿಲ್ಲ ಮಂದಿಗೆ. ಏನರ ನನ್ನ ಜೋಕಿಗೆ ಕೌಂಟರ್ ಜೋಕ್ ಮಾಡಿದ್ರೆ ವಾಪಸ್ ನಂಗೆ ಕೇಳಿಸ್ಬೇಕು. ಈಗ ನನ್ನ ಜೋಕ್ ನಿಮ್ಗೆ ಕೇಳಿಸ್ತಿಲ್ಲ, ನೀವು ಮಾತಾಡಿದ ವಾಪಸ್ ನಂಗೆ ಕೇಳಿಸ್ಬೇಡ, ಇಲ್ಲ ಮೋಸ ಆಗುತ್ತೆ. ಏನರ ಇರಲಿ ಅದು ನನಗೆ ವಾಪಸ್ ಬೈದರು ಏನು ನೋಡಿ ನಂಗೆ ಗೊತ್ತಾಗಬೇಕು. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಏನಾತ? 0 ಆರ್ಡರ್ ರಿಯಾಕ್ಷನ್ ಆತ. ನೆಕ್ಸ್ಟ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಐದರ್ 0 ಆರ್ಡರ್ ರಿಯಾಕ್ಷನ್ ಅವ್ರು ಕೇಳ್ತಾರೆ, ಅಥವಾ ಇದನ್ನಾರ ಕೇಳ್ತಾರೆ. ಓಕೆ, ಇದನ್ನ ಸ್ಟಾರ್ಟ್ ಮಾಡೋಣ. ಈಗ ಸ್ಟಾರ್ಟ್ ಮಾಡೋಣ ರೀ. ಹಾಂ, ಮತ್ತೇನು ಅನ್ಬೇಕು? ಕನ್ಸಿಡರ್ this reaction R gives P as this is a first order reaction. As this is a first order reaction, ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಬರೀರಿ. ಅಂದರೆ ಏನು ಬರೀತೀರಿ? ಆರ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಮುಂದೆ ಕಾನ್ಸಂಟ್ರೇಷನ್ ಆಫ್ ಆರ್ ರೇಸ್ ಟು 0 1 ಬಿಕಾಸ್ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಓಕೆ, ಸೊ ವಾಟ್ ಈಸ್ ರೇಟ್? ಅಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಬದಲಿ ನಾವು ಏನು ಬರಿತೀವಿ? ಡಿ ಆರ್ ಬೈ ಡಿ ಟಿ. ನೆಗೆಟಿವ್ ಪಾಸಿಟಿವ್? ಮೈನಸ್ ಚೇಂಜ್ ಇನ್ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಚೇಂಜ್ ಇನ್ ಟೈಮ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್. ರೇಸ್ ಟು 0 ಇತ್ತು, ಇದು 1 ಆಗ್ಬಿಟ್ಟಿತ್ತು ಹೋದ ಸಲ, ಹೋದ ಡೆರಿವೇಷನ್ ಒಳಗೆ. ಸೊ ಕೆ ಇಂಟು 1 ಕೆ ಆಗ್ಬಿಟ್ಟಿತ್ತು, ಬಟ್ ಇದು 0 ಆಗಂಗಿಲ್ಲ, ಆಸ್ ಇಟ್ ಇಸ್ ಉಳಿತೈತಿ. ಓಕೆ, ಈಗ ನೀವು ಇದಕ್ಕೆ ಸಿಮಿಲಾರಿಟಿ ಬೇಕು ಅಂದ್ರೆ ಏನು ಮಾಡ್ಬೇಕ್ರಿ? ಆ ಕಡೆ ಆರ್ ಎಚ್ ಎಸ್ನಾಗ ಹೋದ ಡೆರಿವೇಷನ್ ಒಳಗೆ RHS ಒಳಗೆ ಮೈನಸ್ ಕೆ ಡಿ ಟಿ ಇಟ್ಕೊಂಡಿದ್ವಿ. ಈ ಸಲನೂ ಹಂಗೆ ಇಟ್ಕೋಬೇಕು. ಅದು ನಿಮ್ಗೆ ಗೊತ್ತಾದ್ರೆ ಈ ಕಡೆ ಏನು ಇಟ್ಕೊಂಡು ಗೊತ್ತಾಗತ್ತೆ? ಮೈನಸ್ ಕೆ ಡಿ ಟಿ RHSನಾಗೆ ಕಳಿಸಿದ್ರೆ ಉಳಿದೆಲ್ಲ LHS.
ಏನಾಗುತ್ತೆ ನೋಡ್ರಿ, ಡಿ ಆರ್ ಡಿವೈಡೆಡ್ ಬೈ ಈ ಆರ್ ಎಲ್ ಎಚ್ ಎಸ್ ತೊಗೊಂಬಂದೆ, ಡಿ ಟಿ ಆ ಕಡೆ ಕಳಿಸ್ತೀನಿ, ನೆಗೆಟಿವ್ ಸೈನ್ ಆ ಕಡೆ ಕಳಿಸ್ತೀನಿ, ಮೈನಸ್ ಕೆ ಡಿ ಟಿ. ಓಕೆ, ಇಲ್ಲಿ ತನಕ ಅರ್ಥ ಅದು ಬರ್ಕೊಳತ್ತೀರೇನ್ರಿ ನೀವು? ಬೇಡ, ಮೊದಲು ಮುಗಿಸೋನ್ ಪೂರ ಆಮೇಲೆ ಬರ್ಕೊಳ್ಳಾರಲ್ಲ. ಒಂದು ನಮ್ಗೆ ಗೊತ್ತಾಗೈತಿ, ಎರಡೇ ನಾವು ಸ್ವಂತ ಮಾಡ್ತೀವಿ, ಹಂಗೆ ಬೇಡ, ಇಂಪಾರ್ಟೆಂಟ್ ಇದು. ಓಕೆ, ನಿಮ್ಗೆ ಗೊತ್ತಿರ್ಬೋದು, ಬಟ್ ಸ್ಟಿಲ್ ನನ್ನ ಜೋಡಿನ ಬರ್ರಿ. ಫಸ್ಟ್ ನಾ ಎಲ್ಲ ಮಾಡ್ತೀನಿ, ಆಮೇಲೆ ಬರ್ಕೊಳಕ್ಕೆ ನಾನು ವೇಟ್ ಮಾಡ್ತೀನಿ ಅಂತ. ಇಲ್ಲಿ ತನಕ ಅರ್ಥ ಆತ? ನೆಕ್ಸ್ಟ್ ಏನು ಮಾಡೋದು? ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್. ಓಕೆ, ಹಾಂ, ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ ಡಿ ಆರ್ ಬೈ ಆರ್. ಪ್ಲೀಸ್ ಮಾತಾಡ್ಬೇಡ್ರಿ, ಅಲ್ಲಿ ಇಬ್ಬರು ಕಂಟಿನ್ಯೂಸ್ ಮಾತಾಡ್ತಾರೆ, ಯಾರು ಗೊತ್ತಾಗೋದು, ಯಾರಿದ್ರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಸುಮ್ಮಾಗ್ರಿ. ಈಸ್ ಈಕ್ವಲ್ಸ್ ಟು ಮೈನಸ್ ಕೆ ಹೊರಗ ಇಂಟಿಗ್ರೇಷನ್ ಆಫ್ ಡಿ ಟಿ. ಇದನ್ನು ಹಿಂಗೆ ಬರಿಬೋದು, ಇಂಟಿಗ್ರೇಷನ್ ಆಫ್ 1 by r with respect to dr ಬರಿಬೋದು. ಇಂಟಿಗ್ರೇಷನ್ ಆಫ್ 1 by x with respect to dx is log x to the base e. ಇಂಟಿಗ್ರೇಷನ್ ನಮಗೆಲ್ಲ ಗೊತ್ತೈತಿ, ಎಲ್ಲ ಗೊತ್ತೈತಿ. ಇಂಟಿಗ್ರೇಷನ್ ಆಫ್ 1 by x dx is equals to log x to the base e. ಇಂಟಿಗ್ರೇಷನ್ ರೂಲ್ ಹೌದಿಲ್ಲ ಇದು? ಸೊ ಇದು ಅದ ಫಾರ್ಮ್ಯಾಟ್ನಾಗ ಐತಿಲ್ಲ, 1 by x dx, 1 by r dr, ಹೌದಿಲ್ಲ? ಸೊ ನಾ ಇಲ್ಲಿ ಏನು ಬರಿಬೋದು? log r to the base e ಬರಿಬೋದಿಲ್ಲ? ಹಾಂ, ಇದನ್ನ ಸ್ವಲ್ಪ ಆ ಕಡೆ, ಇದನ್ನ ಎಕ್ಸಾಮ್ನಾಗ ಬರೋ ಅವಶ್ಯಕತೆ ಇಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಬೇಕಂದ್ರೆ ಬರ್ಕೋಬೋದು. ಬೇಕಂದ್ರೆ ಏನಾಗತ್ತೆ, ಇದನ್ನ ಆ್ಯಸ್ ಇಟ್ ಇಸ್ ಇಡಂತೇಳಿ ಸ್ವಲ್ಪ ಈ ಸ್ಟೆಪ್ನಾಗ ಇಲ್ಲಿ ಇಂಟಿಗ್ರೇಷನ್ ಮಾಡೋಣ. ನಾನು ಮೈನಸ್ ಕೆ ಟಿ ಪ್ಲಸ್ ಐ, ಕರೆಕ್ಟ್? ವೇರ್ ಐ ಈಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್, ವೇರ್ ಐ is constant of integration. ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂ? ಈ ಸ್ಟೆಪ್ ಇಂದ ಈ ಸ್ಟೆಪ್ ಹೆಂಗೆ ಬಂತಂತ? ಇಂಟಿಗ್ರೇಷನ್ ಆಫ್ 1 by x dx is log x to the base e. ಇಂಟಿಗ್ರೇಷನ್ ಆಫ್ 1 by r dr is equals to log r to the base e. ಇದು ಬೇಸ್ e, ಬೇಸ್ 10 ಗೊತ್ತೈತಿಲ್ರಿ ನೀವು? ಲಾಗ್ ಬಗ್ಗೆ ಐಡಿಯಾ ಐತಿ? ಹಾಂ, ಅಂದ್ರೂ ಒಮ್ಮೆ ಹೇಳೋದಾದ್ರೆ log x to the base e, ಇದು ಇನ್ನೊಂದು ಬೇಸ್ ಯಾವುದು? 10. log x to the base 10. ಲಕ್ಷ ಕೊಡ್ರಿ, log x ಅಂತ ಬರೆದು ಏನು ಬೇಸ್ ಬರದೇ ಇಲ್ಲ ಅಂದ್ರೆ ಅದು ಟು ದ ಬೇಸ್ 10 ಅಂತ ಅರ್ಥ ಮಾಡ್ಕೋಬೇಕು. ಬರೀ log x ಬೇಸ್ ಬರದೇ ಇಲ್ಲ ಅಂದ್ರೆ ಏನದು? ಬೇಸ್ 10. ಬೇಸ್ e ಇದ್ರೆ ಬರೀಬೇಕು, ಬೇಸ್ ಇ ಅಂತ ಮೆನ್ಷನ್ ಮಾಡ್ಬೇಕು. ಅಥವಾ ಇದನ್ನ ಹೆಂಗೆ ಬರೀತಾರ? ಲ್ಯಾನ್ ಎಕ್ಸ್ ಅಂತ ಬರ್ತಾರೆ. ಲ್ಯಾನ್ ಎಕ್ಸ್ ಅಂದ್ರೆ ಲಾಗ್ ಎಕ್ಸ್ ಟು ದ ಬೇಸ್ ಇ. ಬರೇ ಲ್ಯಾನ್ ಎಕ್ಸ್ ಅಂತ ಬರೆದ್ರೆ ಇಲ್ಲಿ ಇ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೆಂಗ ಬರೇ ಲಾಗ್ ಎಕ್ಸ್ ಬರೆದ್ರೆ ಅದು ಏನರ್ಥ? ಟು ದ ಬೇಸ್ 10 ಅಂತ ಅರ್ಥ. ಹಂಗ ಲ್ಯಾನ್ ಎಕ್ಸ್ ಅಂತ ಬರೆದ್ರೆ ಬೇಸ್ ಇ ಅಂತ ಅರ್ಥ. ಅರ್ಥ ಆಗತೈತಿ? ಸೊ ಆದ್ರೆ ಇಲ್ಲಿ ನಾವು ಲ್ಯಾನ್ ಬರ್ದಿಲ್ಲ, ಏನ್ ಬರ್ದಿವಿ? ಲಾಗ್ ಬರ್ದಿವಿ. ಅಂದ್ರೆ ಇ ಮೆನ್ಷನ್ ಮಾಡಬೇಕು. ಆರ್ ಯು ಗೆಟಿಂಗ್ ದಿಸ್? ಓಕೆ. ಹಾಂ, ವೇರ್ ಐ ಈಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಆಯ್ತು. ಮತ್ತೆ ನಾನು ಮಾಡ್ತೀನಿ, ವೆನ್ ಟಿ ಈಸ್ ಈಕ್ವಲ್ಸ್ ಟು 0, ಆರ್ ಇಸ್ ಈಕ್ವಲ್ಸ್ ಟು ವಾಟ್? ಆಗಲೇ ಡಿಸ್ಕಸ್ ಮಾಡಿದ್ವಲ್ರಿ. ಟೈಮ್ 0 ಇದ್ದಾಗ ಕಾನ್ಸಂಟ್ರೇಷನ್ ಆಫ್ ಆರ್ ಏನಿರ್ತೈತಿ? ಇನಿಷಿಯಲ್ ಕಾನ್ಸಂಟ್ರೇಷನ್ ಆರ್ ನಾಟ್ ಇರ್ತೈತಿಲ್ಲ.
ಹಾಂ. ಸೊ ಈಗ ಟಿ ಇದ್ರಾಗ 0 ಹಾಕಿ. ಇದು ಏನು ನಮ್ಮದು, ಇದು ನಮ್ಮದು, ಇದು ಇಕ್ವೇಷನ್ 1. ಇಕ್ವೇಷನ್ 1 ಒಳಗೆ ಇವನ್ ವ್ಯಾಲ್ಯೂ ಹಾಕುನು. ಸೊ ಏನಾಗುತ್ತೆ ಅವಾಗ ಆರ್ ಇದೇನಾಗುತ್ತಾ, ಏನಾಗತ್ತೆ ರೀ, R0 log R0 to the base is equals to T0 ಹಾಕಿದ್ರೆ ಏನಾಯ್ತು, K into 0 is 0 plus I. So I is equals to log R0 to the base E ಆಯ್ತು. ಈ ವ್ಯಾಲ್ಯೂನ್ ಮತ್ತೆ ವಾಪಸ್ ಇಕ್ವೇಷನ್ 1 ಹಾಕುದು. ಈ ವ್ಯಾಲ್ಯೂನ್ನ ಈ ಇಕ್ವೇಷನ್ 1 ಹಾಕುದು. ಏನಾಗುತ್ತದೆ, ಲಾಗ್ ಹೇಳ್ರಿ log R to the base E is equals to minus KT plus log R0 to the base E. ಅರ್ಥ ಆಗತೈತಿ? ಇದು ನಮ್ದು ಈಕ್ವೇಷನ್ 2. ಇಲ್ಲಿ ತನಕ ಅರ್ಥ ಆಯ್ತಾ? ಹಾಂ. ಈಗ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಬೇಕು ಅಂದ್ರೆ ನಾನು ಇಲ್ಲೇ ಮಾಡಬೇಕು. ಸೊ ಇಷ್ಟು ಪಾರ್ಟ್ ಬರ್ಕೋರಿ, ಇಷ್ಟ. ಆಮೇಲೆ ನಾನು ರಬ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇಲ್ಲಿ ತನಕ ಆಗಿದ್ದಿಲ್ಲ ರೀ? ಸುಳ್ಳ, ನಿಮ್ಗೆ ಯಾವಾಗ ಮುಗಿದಿರ್ತೈತಿ ಇಷ್ಟು, ಅದನ್ನು ಬರ್ಕೊಂತಿರ್ತೇನೆ. ಹಾಂ, ಎಲ್ಲ ಪಕ್ಕ ಅದ್ರಿ ನೀವು. ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ಬರ್ಕೊಂಡ್ಬಿಟ್ಟಿರ್ತೀರಿ ನೀವು ಆಲ್ಮೋಸ್ಟ್. ಇರಲಿ, ಈಗ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಕೆ ಟಿ LHS ತೊಗೊಂಬಂದೆ. ಆ ಕಡೆ ಇದನ್ನು ಒಯ್ದೆ. ಯಾವುದು, ಲಾಗ್ ಆರ್ ಟು ದ ಬೇಸ್ ಇ. ಏನಾಗುತ್ತೆ ಅವಾಗ, ಲಾಗ್ R0 to the base E minus log R to the base E. KT ನ LHS ಗೆ log R to the base E ನ RHS ಗೆ. KT is equals to log A minus log B is equals to log A by B ಬರಿಬೋದು. ಹಿಂಗ log A minus log B is equals to log A by B ಬರಿಬೋದು. ಸೊ log R0 minus log R is equals to log R0 divided by R to the base E ಬರಿಬೋದು. ಹಾಂ. K ನ LHS, T ನ RHS. T ನ RHS ಬಿಕಾಸ್ ನಮ್ಮ ರೇಟ್ ಕಾನ್ಸ್ಟೆಂಟ್ LHS ನಾಗ ಬೇಕಲ್ಲ. ಸೊ T ನ ಹೆಂಗೆ ಈ ಕಡೆ ಹೋಯ್ದ್ರ 1/T into log ಏನು R0 divided by R to the base E. ಇದು ನಮ್ದು ಇಕ್ವೇಷನ್ 3. ಇಲ್ಲಿ ಇನ್ನೊಂದು ಚೇಂಜ್ ಮಾಡಿ. ಆಕ್ಚುಲಿ ಇಲ್ಲಿ ಮುಗೀತು ಡೆರಿವೇಶನ್. ಲಾಸ್ಟ್ ಡೆರಿವೇಶನ್ ನಾವು K is equals to ಒಂದು ಇಕ್ವೇಷನ್ ಬಂದ್ಕೊಳ್ಳಿ ನಿಂದಿಸ್ಬಿಟ್ಟಿದ್ವಿಲ್ಲ. ಇಲ್ಲೇನು ಇನ್ನು ಒಂದು ಸ್ಟೆಪ್, ಇಲ್ಲೊಂದು ಸ್ಟೆಪ್ ಏನಿದೆ ಅಂತಂದ್ರೆ ಟು ದ ಬೇಸ್ ಇ ಇದನ್ನು ಟು ದ ಬೇಸ್ 10 ಮಾಡ್ಕೋಬೇಕು. ಯಾಕೆ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ಯಾಕೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಲಾಗ್ ಟೇಬಲ್ಸ್ ಅದಾವಲ್ರಿ. ಲಾಗ್ ಟೇಬಲ್ ರೆಡ್ ಕಲರ್ ಅದು ಥರ್ಡ್ ಬುಕ್. ಹಾಂ, ಅದ್ರಾಗ ಏನು ವ್ಯಾಲ್ಯೂಸ್ ಅದಾವಲ್ಲ ಅವೆಲ್ಲ ಲಾಗ್ ಟು ದ ಬೇಸ್ 10 ಅದಾವ. ಟು ದ ಬೇಸ್ ಇ ಇಲ್ಲ. ನಮ್ಮ ಮೆಥಮೆಟಿಕಲ್ ಕ್ಯಾಲ್ಕುಲೇಷನ್ಸಿಗೆ ಯಾವಾಗಲೂ ಲಾಗ್ ಟು ದ ಬೇಸ್ 10 ಬೇಕು. ಟು ದ ಬೇಸ್ ಇ ಯೂಸ್ ಆಗಂಗಿಲ್ಲ. ಅದಕ್ಕೆ ನಾವು ಬೇಸ್ ಇ ಇದನ್ನು ಬೇಸ್ 10 ಕನ್ವರ್ಟ್ ಮಾಡ್ತೀವಿ. ಹೆಂಗೆ ಮಾಡೋದು? ಫಸ್ಟ್ ಇಯರ್ನಾಗ ನಾನು ಹೇಳಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನಾಗೋ ಥರ್ಮೋಡೈನಾಮಿಕ್ಸ್ನಾಗೋ ಎಲ್ಲೋ ಟು ದ ಬೇಸ್ ಇ ಇದೆ. ಟು ದ ಬೇಸ್ 10 ಕನ್ವರ್ಟ್ ಮಾಡ್ಬೇಕಂದ್ರೆ 2.303 ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈಯಿಂಗ್ ದಿಸ್ ಬೈ 2.303 ಏನಾಗುತ್ತೆ ಅವಾಗ K is equals to 2.303 divided by T log R0 divided by R to the base 10. ಇಲ್ಲಿ ಏನು ಬರಲಿಲ್ಲ ಅಂತ ಬೇಸ್ 10 ಅಂತ ಅರ್ಥ ಮಾಡ್ಬೇಕು ಅಂತ ಹೇಳಿದಾಗಲೇ. ಹಾಂ, ಸೊ ಇಲ್ಲಿ ಬರೆದ್ರು ಅಷ್ಟ.
ಬಿಟ್ಟರು ಅಷ್ಟು. ಏನೂ ಬರ್ದಿಲ್ಲ ಅಂದರೆ ಟು ದ ಬೇಸ್ 10 ಟು ದ ಬೇಸ್ ಇ ಇದ್ರೆ ಬರೆಯಬೇಕು, ಇಲ್ಲಾಂದ್ರೆ ಲ್ಯಾನ್ ಬರೀಬೇಕು. ಲ್ಯಾನ್ ಬರ್ದಿವ ನಾವು ಇಲ್ಲ, ಸೊ ಇಲ್ಲ, ಅದಕ್ಕೆ ಟು ದ ಬೇಸ್ ಇ ಬರೆಯಬೇಕು. ಇಲ್ಲಿ ಏನು ಬರ್ದಿಲ್ಲ ಅಂದರೆ ಟು ದ ಬೇಸ್ 10 ಅಂತ ಅರ್ಥ. ಇಲ್ಲಿಗೆ ನಮ್ಮ ಡಿರೈವೇಶನ್ ಮುಗೀತು. ಇದು ನಮ್ಮದು ಈಕ್ವೇಶನ್ 4. ಸೊ ದಿಸ್ ಈಸ್ ದ ವಾಟ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಏನು ಕೆ ಇಸ್ ಈಕ್ವಲ್ಸ್ ಟು 2.303 divided by t log r naught by r. Understood? Yes, sir. Where k is rate constant, 2.303 is a constant or a number, t is time, r naught ಅಂದ್ರೆ initial concentration of the reactant, r ಅಂದ್ರೆ concentration of the reactant after certain time t. certain time ಅಂದ್ರೆ ಎಷ್ಟರ ಇರ್ಬೋದು, 5 ನಿಮಿಷ 10 ನಿಮಿಷ ಅರ್ಧ ತಾಸು ಎಷ್ಟರ ಇರ್ಬೋದು. ಅರ್ಥ ಆಯ್ತು? ಹಾಂ, ಈಗ ಎಲ್ಲಿ ತನಕ ನಿಂದ್ರಿಸಿದ್ರಿ ಅಲ್ಲಿಂದ ಕಂಟಿನ್ಯೂ ಮಾಡ್ರಿ, ಅಲ್ಲಿ ತನಕ ಬರ್ಕೋರಿ. ಇದಕ್ಕೆ 2 ಗ್ರಾಫ್ ಹಾಕ್ಬೇಕು ನಾವು. ಆಮೇಲೆ 1 ಗ್ರಾಫ್ ಹಾಕಿದ್ವಿ, ಈ 2 ಗ್ರಾಫ್ ಹಾಕ್ಬೇಕು. ಈಗ 2 ಡೆರಿವೇಶನ್ಸ್ ಆದವು. ಒಂದು ಝೀರೋ ಆರ್ಡರ್ ರಿಯಾಕ್ಷನ್ಗೆ, ಇನ್ನೊಂದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಝೀರೋ ಆರ್ಡರ್ ರಿಯಾಕ್ಷನ್ಗೆ ಏನಿತ್ತು, ರೇಟ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ಸ್ ಟು ಕೆ ಈಸ್ ಈಕ್ವಲ್ಸ್ ಟು what is the integrated rate equation for zero order reaction? K is equals to R naught minus R divided by T. What is the integrated rate equation for first order reaction? K is equals to 2.303 divided by T log R naught by R. Okay? ಇಲ್ಲಿ ತನಕ ಬರ್ಕೊಂಡ್ರಿ? ಹಾಂ, ಈಗ ಇದನ್ನ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳಿದರೆ ಇಲ್ಲಿಗೆ ಮುಗೀತು. ಬಟ್ 2 ಗ್ರಾಫ್ ಹಾಕ್ಬೇಕು. ಅದನ್ನು ಹಾಕಿದ್ರೆ ಫುಲ್ ಮಾರ್ಕ್ಸ್. ಒಮ್ಮೊಮ್ಮೆ ಹೇಳಿರ್ತಾರೆ ನೋ ಗ್ರಾಫ್ ಇಸ್ ರಿಕ್ವೈರ್ಡ್ ಅಂತ ಕ್ವಶನ್ನಾಗೆ ಕೊಟ್ಟಿರ್ತಾರೆ, ಅವಾಗಷ್ಟೇ ಬಿಡ್ಬೇಕು. ಹಂಗೆ ಹೇಳಿಲ್ಲ ಅಂದ್ರೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಟ್ರಿ, ಹಾಕ್ಬಿಟ್ರಿ ಗ್ರಾಫ್. ಸುಳ್ಳು 1 ಮಾರ್ಕ್ ತೆಗಿತಾರೆ. ಇಲ್ಲ ಅಂದರೆ 4 ಮಾರ್ಕ್ಸ್ ಕೇಳ್ತಾರೆ ಇವು ಡೆರಿವೇಷನ್ಸ್. ಓಕೆ, ಗ್ರಾಫ್ ಹಾಕೋಣ. 1ನೇ ಗ್ರಾಫು ನಾವು ಲಾಸ್ಟ್ ಡೆರಿವೇಷನ್ನಾಗ ಹಾಕಿದ್ವಲ್ಲ, ಸಿಮಿಲರ್ ಹಂಗೆ ಇಕ್ವೇಶನ್ 2ಗೆ ಕಂಪೇರ್ ಮಾಡಿದ್ವಲ್ಲ. ಇಲ್ಲೇನು ಇಕ್ವೇಶನ್ 2ಗೆ ಇದಕ್ಕೆ ಕಂಪೇರ್ ಮಾಡಬೇಕು. y is equals to mx plus c. ಇಕ್ವೇಶನ್ 2 ಹಂಗೆ ಬರೀನಿಲ್ಲ, log r to the base e is equals to minus kt. ಹೇಳ್ರಿ, ನೀ ಬರೆಯತ್ತಿಲ್ಲ ಮತ್ತು ನಾವು ಯಾಕೆ ಹೇಳ್ಬೇಕು. ಪ್ಲಸ್ ಲಾಗ್ ಆರ್ ನಾಟ್ ಟು ದ ಬೇಸ್ ಇ. ಇದು ಏನು ನಮ್ಮದು ಇಕ್ವೇಶನ್ 2. ಕಂಪೇರಿಂಗ್ ಹಿಂಗೆ ಬರೆದಿರಲ್ರಿ, ಆಗಲೇ ಬರ್ತಿದ್ದಿಲ್ಲ ಅಂತ ಬರೀಬೇಕು. ಕಂಪೇರಿಂಗ್ ಇಕ್ವೇಶನ್ 2 ವಿತ್ y is equals to mx plus c. ಈ ಸಲ ಹೇಳ್ರಿ, y ಅಂದ್ರೆ ಏನು? log r to the base e. x time, slope minus k. y intercept log r naught to the base e. So easily ಹಾಕ್ಬೋದು ಗ್ರಾಫ್. x ಆಕ್ಸಿಸ್ನಾಗ ಟೈಮು, y ಆಕ್ಸಿಸ್ನಾಗ ಏನು? x ಆಕ್ಸಿಸ್ನಾಗ ಟೈಮ್, y ಆಕ್ಸಿಸ್ನಾಗ ಏನು? ಲಾಗ್ r ಟು ದ ಬೇಸ್ e. ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ? ಕೆಳಗೆ ಬರುತ್ತೆ, ಬಿಕಾಸ್ ನೆಗೆಟಿವ್ ಸ್ಲೋಪ್. ಸ್ಟಾರ್ಟ್ ಮಾಡಿ ಹಿಂಗೆ ಕೆಳಗೆ ಇಲ್ಲಿ ಹಚ್ಚಬಾರ್ದು, ಯಾಕಂದ್ರೆ ನಮ್ಮದು ಕಾನ್ಸಂಟ್ರೇಷನ್ ಆಫ್ ಆರ್ 0 ಇನ್ನೂ ಆಗಿಲ್ಲ. ಇಲ್ಲಿ y ಇಂಟರ್ಸೆಪ್ಟ್ ಏನು? ಈ ಸಲ ಇಲ್ಲಿ ಮಾರ್ಕ್ ಮಾಡಿಬಿಡಲೇ, ಜಾಗ ಆಗ್ತೈತೆ ಅಂದ್ರೆ
y ಇಂಟರ್ಸೆಪ್ಟ್ ಏನು ಹೇಳ್ರಿ ನೀವು? ಸಿ ಇದ್ದಲ್ಲಿ ಏನೈತಿ? ಲಾಗ್ ಏನು ಆರ್ ನಾಟ್ ಟು ದ ಬೇಸ್ ಇ. ಇದು ಏನು ನಮ್ಮದು y intercept. What about the slope? Minus k. Slope is equals to minus k ಅಥವಾ k is equals to minus slope. ಇಷ್ಟು ಬರೆದ್ರೆ ಒಂದನೇ ಗ್ರಾಫು ಮುಗೀತು. ಹಾಕೋರಿ, ಇದನ್ನ ಹಾಕೊಂಡ್ರಿ ಆಲ್ರೆಡಿ? ಯಾರ್ಯಾರು ಹಾಕ್ಕೊಂಡಿಲ್ಲ ಹಾಕೋರಿ. Done. First graph is done, everyone? Yes, sir. ಈಗ second one. ಇದನ್ನ ರಬ್ ಮಾಡಲಿ. ಓಕೆ, ಲಕ್ಷ ಕೊಡ್ರಿ. ಇನ್ನೊಂದು ಗ್ರಾಫ್ ಹಾಕೋಣಂತ. ಇಲ್ಲಿ ಏನು ಮಾಡ್ತೀನಿ ನಾನು, ಈಕ್ವೇಷನ್ 4 ತೊಗೊತೀನಿ. ಈಕ್ವೇಷನ್ 4 ಎಲ್ಲೈತಿ? ಕಳಿಸಿದ್ನಂದ್ರಿ? ಹೇಳ್ರಿ. ಕೆ ಇಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ divided by concentration of R to the base E to the base 10 ಹೌದಲ್ಲ? Yes sir. ಇದು ನಂದು ಈಕ್ವೇಷನ್ 4. ಇದನ್ನ ನಾನು ಏನು ಮಾಡ್ತೀನಿ ಅಂದ್ರೆ, ಈ ಪಾರ್ಟನ್ನು ಈ ಲಾಗ್ ಆರ್ ನಾಟ್ ಬೈ ಆರ್ ಐತಲ್ರಿ, ಆ ಪಾರ್ಟನ್ನಷ್ಟೇ ಒಂದು ಕಡೆ ಇಡ್ತೀನಿ, ಉಳ್ಕಿದ್ದೆಲ್ಲ ಇನ್ನೊಂದು ಕಡೆ ಹೋಯ್ತು. ಈ ಪಾರ್ಟ್ ಒಂದು ಕಡೆ ಅಂದರೆ ಎಲ್ಲಿ ತಸ್ಕೊಡ್ಬಿಡೋಣ, ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಈ ಟಿ ಈ ಕಡೆ ಹೋಗುತ್ತಿಲ್ರಿ? ಏನಂತ ಹೋಗೋದು? ಕೆ ಟಿ ಡಿವೈಡೆಡ್ ಬೈ 2.303. ಈಗ ಇದು ನಮ್ದು ಈಕ್ವೇಷನ್ 4. ಕಂಪೇರಿಂಗ್ ದಿಸ್ to y is equals to mx plus c. y ಅಂದ್ರೆ ಇದು, y ಅಂದ್ರೆ log r naught divided by r. x ಅಂದ್ರೆ ಟೈಮ್, m ಅಂದ್ರೆ k divided by 2.303 plus 0 c 0 ಅಂದ್ರೆ y intercept 0 ಪ್ಲಸ್ 0 ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಇಲ್ಲ, ಪ್ಲಸ್ 0 ಅಂದ್ರು ಒಂದು ಬರೆದು ಅಷ್ಟೇ ಬಿಟ್ಟರು ಅಷ್ಟೇ. ಸೊ C0 ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕಂಪೇರಿಂಗ್ ದಿಸ್ ಅಗೈನ್ ವಿತ್ y is equals to mx plus c, ನಾನು ಇನ್ನೊಂದು ಗ್ರಾಫ್ ಹಾಕ್ಬೋದಿಲ್ಲೇ. x ಆಕ್ಸಿಸ್ನಾಗ ಏನು ಹೇಳ್ರಿ? ಟೈಮ್. ಕಾಣಂಗಿಲ್ಲ ನೋಡ್ರಿ, ಇಲ್ಲಿ ಬರೆದ್ರು. ಒನ್ ಸೈಡ್ ರೈಟ್ ಯು ಕ್ಯಾನ್ ಸಿ. ಓಕೆ, ಈಗ ಕಾಣುತ್ತಾ? ಹಿಂಗೆ ನಿಂತು ಬರೋದು. ಓಕೆ, ಸೊ ಟೈಮ್ ಎಕ್ಸ್ ಆಕ್ಸಿಸ್, ಕರೆಕ್ಟ್? ಟೈಮ್. ವೈ ಆಕ್ಸಿಸ್ ಏನು ಹೇಳ್ರಿ? ಪೂರ ಹೇಳ್ರಿ, ಬರೀ ಲಾಗ್ ಅಷ್ಟೇ ನೋಡ್ರಿ. ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್, ಇದು y ಆಕ್ಸಿಸ್. ಈಗ ಹೇಳ್ರಿ, ಲೈನ್ ಹಿಂಗೆ ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೆ? ಮೇಲೆ ಹೋಗುತ್ತೆ, ಯಾಕಂದ್ರೆ ಪಾಸಿಟಿವ್ ಸ್ಲೋಪ್ ನೆಗೆಟಿವ್ ಐತನ್ರಿ? ನೆಗೆಟಿವ್ ಇಲ್ಲ, ಪಾಸಿಟಿವ್ ಐತಿ. ಈಗ ನಾ ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಇಲ್ಲಿಂದ ಸ್ಟಾರ್ಟ್ ಮಾಡಲಿ, ಇಲ್ಲಿಂದ ಸ್ಟಾರ್ಟ್ ಮಾಡಲಿ? ಒರಿಜಿನಿಂದ ಸ್ಟಾರ್ಟ್ ಮಾಡ್ಬೇಕು, ಹೌದಲ್ಲ? ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆ? y ಇಂಟರ್ಸೆಪ್ಟ್ ಏನಾರ ಇತ್ತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೆ, ಹೌದಲ್ಲ? ಬಟ್ y ಇಂಟರ್ಸೆಪ್ಟ್ ಏನೈತಿ? 0. ಸೊ 0 ಇದ್ದಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಕರೆಕ್ಟ್? ಸ್ಲೋಪ್ ಏನು? ಸ್ಲೋಪ್ ಇಸ್ ಈಕ್ವಲ್ಸ್ ಟು ಏನು?
ಕೆ ಡಿವೈಡೆಡ್ ಬೈ 2.303 ಎಷ್ಟು ಬರ್ತದೆ ಎರಡನೇ ಗ್ರಾಫ್. ಅಂಡರ್ಸ್ಟುಡ್ ಎವ್ರಿ ಒನ್? ಈ ಗ್ರಾಫ್ ಹಾಕೊಂಡಿರಿ ಎಲ್ಲರೂ? ಹಾಂ, ಓಕೆ ಓಕೆ ಪ್ಲೀಸ್, ಇನ್ನೊಂದು 2 minutes ಮುಗೀತು. ಲಕ್ಷ ಕೊಡ್ರಿ. ಈಕ್ವೇಷನ್ 2 ಇನ್ನೊಂದು ತೊಗೊಂಡಿದ್ದು ನಾನು. ಈಕ್ವೇಷನ್ 2 ಇಲ್ಲಿ ಐತಲ್ಲ, ಲಾಗ್ r to the base e is equals to minus kt plus log ಏನು r naught to the base e. ಕರೆಕ್ಟ್? ಹಾಂ, ಈ ಸಲ ಏನು ಮಾಡ್ತೀನಿ, ಇಲ್ಲಿ ಏನು ಮಾಡ್ಕೊಂಡಿನಿ ಅಂದ್ರೆ ಇದ್ರದ ಇನ್ನೊಂದು ಫಾರ್ಮ್. ಈಗ ನಾವು k is equals to 2.303 divided by t log r naught by r ಮಾಡಿಟ್ಟಿವಿಲ್ಲ. ಹಾಂ, ಅದರದ ಇನ್ನೊಂದು ಫಾರ್ಮ್ ನಂಗೆ ಇಲ್ಲಿ ಬೇಕಾಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮುಂದೆ. ಅದನ್ನು ರೆಡಿ ಮಾಡಿಟ್ಕೊಳ್ಳೋದನ್ನ ಅಷ್ಟೇ. ಸೊ ಈಗ ಮೈನಸ್ ಕೆ ಟಿ ಅಲ್ಲೇ ಇಡ್ತೀನಿ, ಇದನ್ನ ಈ ಕಡೆ ತೊಗೊಂಡ್ಬರ್ತೀನಿ. ಏನಾಗ್ತಾವಾಗ ಲಾಗ್ ಆರ್ ಟು ದ ಬೇಸ್ ಇ ಮೈನಸ್ log r naught to the base e is equals to minus kt. ಕರೆಕ್ಟ್? ಇದನ್ನ ಆರ್ ಎಚ್ ಎಸ್ನಾಗ ಇಟ್ಟೀನಿ, ಇದನ್ನ ಎಲ್ ಎಚ್ ಎಸ್ನಿಗೆ ತೊಗೊಂಬಂದಿನಿ. ಕರೆಕ್ಟ್ ಆಗ್ತಿದೆ? ಹಾಂ, ಈಗ ಲಾಗ್ ಎ ಮೈನಸ್ ಲಾಗ್ ಬಿ ಇಸ್ ಈಕ್ವಲ್ಸ್ ಟು ಲಾಗ್ ಎ ಬೈ ಬಿ ಬರೀಬೋದು. ಸೊ ಲಾಗ್ ಹೇಳ್ರಿ ಆರ್ ಡಿವೈಡೆಡ್ ಬೈ ಆರ್ ನಾಟ್ ಟು ದ ಬೇಸ್ ಇ. ಲಾಗ್ ಎ ಮೈನಸ್ ಲಾಗ್ ಬಿ ಇಸ್ ಈಕ್ವಲ್ಸ್ ಟು ಲಾಗ್ a by b is equals to minus kt. ಕರೆಕ್ಟ್? ಹಾಂ, ಈಗ ನಾ ಇದನ್ನ ಲಾಗ್ ಹೋಗಿಸ್ಬೇಕಿಲ್ಲ ಅಂದ್ರೆ ಈ ಬೇಸನ್ನು ಆ ಕಡೆ ಕಳಿಸ್ಬಿಡ್ತೇನೆ. ಬೇಸನ್ನು ಆ ಕಡೆ ಕಳಿಸಿದ್ರೆ ಅದು ಅಲ್ಲಿ ಹೋಗಿ ಅಲ್ಲಿ ಏನಿರ್ತೈತಲ್ಲ ಅದನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ಕೊಡ್ತೈತಿ. ಹಿಂಗೆ ಆರ್ ಡಿವೈಡೆಡ್ ಬೈ ಆರ್ ನಾಟ್ ಇಸ್ ಈಕ್ವಲ್ಸ್ ಟು ಇದನ್ನ ಈ ಕಡೆ ಕಳಿಸಿದ್ರೆ ಅದೇನು ಮಾಡ್ತೈತಿ, ಇ ರೇಸ್ ಟು ಮೈನಸ್ ಕೆ ಟಿ ಆಗುತ್ತೆ. ಬಿಕಾಸ್ ನಿಮ್ಗೆ ಲಾಗ್ ಹೋಗ್ಸೋದಿತ್ತು. ಲಾಗ್ ಬೇಸ್ ಏನು ಇ ಆ ಕಡೆ ಕಳಿಸಿದ್ರೆ ಏನು ಮಾಡುತ್ತೆ, ಅದು ಅದನ್ನ ಪವರ್ ಮಾಡ್ಕೊತೈತಿ. ಅದಕ್ಕೆ ನಾ ಹಂಗಂದೆ, ಅಲ್ಲಿ ಇದ್ದದನ್ನು ಹೋಗಿ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದೆ ಅಂದ್ರೆ ಪವರ್ ಆಯ್ತಿಲ್ಲ ಇದು. ಹಾಂ, ಸೊ ಈಗ ಆರ್ ಡಿವೈಡ್ ಬೈ ಆರ್ ನಾಟ್ ಇಸ್ ಈಕ್ವಲ್ಸ್ ಟು ಇ ರೇಸ್ ಟು ಮೈನಸ್ ಕೆ ಟಿ. ಇದ್ರದ್ದು ಇನ್ನೊಂದು ಸಿಂಪ್ಲಿಫೈ ಮಾಡಿ ಇಲ್ಲಿ ಬರಿತೀನಿ. ಕಾನ್ಸಂಟ್ರೇಷನ್ ಆಫ್ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ರೀ, ಇದು ನೆಗೆಟಿವ್ ಇದ್ರೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಇಂಟು ಇ ರೇಸ್ ಟು ಮೈನಸ್ ಕೆ ಟಿ. ಇದು ನಮ್ಮದು ಈಕ್ವೇಷನ್ 5. 4th ತನಾಗಿತ್ತಿಲ್ಲ? 4th ತನಾಗಿತ್ತಿಲ್ರಿ? ಹಾಂ, ಇಲ್ಲಿ ತನಕ ಹಿಂಗೆ ಸ್ಟಾರ್ಟ್ ಈಕ್ವೇಷನ್ 2 ಇಂದ ಸ್ಟಾರ್ಟ್ ಮಾಡಿ ಇಷ್ಟು ಮಾಡಿ ಇದೊಂದು ಮಾಡಿ ಇಟ್ಕೋರಿ. ಆರ್ ಇಸ್ ಈಕ್ವಲ್ಸ್ ಟು ಆರ್ ನಾಟ್ ಇಂಟು ಇ ರೇಸ್ ಟು ಮೈನಸ್ ಕೆ ಟಿ. ಇದು ನಮ್ಗೆ ಮುಂದೆ ಯೂಸ್ ಆಗುತ್ತೆ. ಬರ್ಕೋರಿ ಇದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ ಫಾರ್ zero order reaction. What was the equation? K is equals to R naught minus R divided by T. ಆಮೇಲೆ ಒಂದು ಗ್ರಾಫ್ ಹಾಕಿದ್ವಿ. Integrated rate equation for first order reaction. K is equals to 2.303 divided by T log R naught by R. Correct? To the base E ಎಲ್ಲ 10. ಆಮೇಲೆ 2 ಗ್ರಾಫ್ ಹಾಕಿದ್ವಿ, ಆಮೇಲೆ ಇದೊಂದು. ಇಷ್ಟೆಲ್ಲ ಅರ್ಥ ಆಯ್ತು? ಓಕೆ, ವಿಲ್ ಕಂಟಿನ್ಯೂ ಇದನ್ನು ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.